ನಮಸ್ತೆ ಕರ್ನಾಟಕ. ಆರೋಹಿ ಫೋಟೋವನ್ನೇ ನೋಡ್ತಾ ಇದ್ದವಳು ಅಮ್ಮ ಅನ್ನಲು ಸ್ವರವಿಲ್ಲದೆ ಅಮ್ಮ ಇನ್ನು ಈ ಪ್ರಪಂಚದಿಲ್ಲ ಎಂದು ಕಣ್ಮುಚ್ಚಿ ಬಹಳ ದಿನಗಳೇ ಆಗಿದೆ ಎಂದು ನೋವಿನಲ್ಲೇ ಅಲ್ಲೇ ಕುಸಿದವಳನ್ನು ರಾಹುಲ್, ಅರ್ಜುನ್ ಇಬ್ಬರು ಹಿಡಿದ್ರು. ಲಕ್ಷ್ಮಿ ಅವಳ ತಲೆಯನ್ನು ಸವರುತ್ತಾ, ಪಾರು, ನೀನು ಹೋದ ಕ್ಷಣದಿಂದ ಅದೆಷ್ಟು ನೋವುಪಟ್ಲು. ಇಲ್ಲಿ ಬಂದಾಗಲೆಲ್ಲ ನಿನ್ನ ನೋಡಬೇಕು, ಮಾತಾಡಬೇಕು ಎಂದು ನನ್ನ ಬಳಿ ಹೇಳಿ ಹೇಳಿ ಅಳ್ತಿದ್ಲು. ಇನ್ನು ಸರಸ್ವತಿ ಅಜ್ಜಿ ಮತ್ತು ನಿನ್ನಜ್ಜ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ನಿನ್ನ ಫೋನ್ಗಾಗಿ ಪ್ರತಿದಿನವೂ ಕಾಯ್ತಿದ್ರು. ಆದರೆ ಅದೊಂದು ಕೆಟ್ಟ ದಿನ ಆರೋಹಿ. ಸ್ವಾತಿ, ನಿಮ್ಮ ಅಮ್ಮನ ಮನಸ್ಸು ಸರಿಯಾಗಲಿ ಎಂದು ಅಜ್ಜ ಅಜ್ಜಿ ಪಾರು ಜೊತೆ ದೇವಸ್ಥಾನಕ್ಕೆ ರಾಮೇಶ್ವರಕ್ಕೆ ಹೋದಾಗ ಅಲ್ಲಿ ನಡೆದ ಘಟನೆ ಹೇಳಿದಾಗ ಆರೋಹಿಗೆ ಪ್ರಜ್ಞೆ ತಪ್ಪುವ ಹಾಗಾಗಿತ್ತು. ಪದ್ಮ ಆಕೆಗೆ ನೀರು ಕುಡಿಯಲು ಕೊಟ್ಟು ಆರೋಹಿ ಎನ್ನಲು ವಾಸ್ತವಕ್ಕೆ ಬಂದ ಹುಡುಗಿ ವೇದನೆಯಲ್ಲಿ ಎಲ್ಲರನ್ನ ನೋಡಿದ್ಲು. ಎಲ್ಲರೂ ಅವಳನ್ನೇ ನೋಡುತ್ತಾ ಪಾಪ ಯಾವ ತಪ್ಪು ಮಾಡದ ಆರೋಹಿಗೆ ಯಾಕೆ ಈ ಶಿಕ್ಷೆ ಎಂದು ಕಣ್ಣೀರು ಹಾಕಿದ್ರು. ಅಮ್ಮ ಅಮ್ಮ ಎಂದು ಕೂಗಿದ ಆರೋಹಿಗೆ ಪ್ರಸವದ ನೋವು ಶುರುವಾಗಿತ್ತು. ಹೊಟ್ಟೆ ನೋವು ಒಂದು ಕಡೆ, ತಾಯಿಯನ್ನು ಕಳ್ಕೊಂಡು ನೋವು ಇನ್ನೊಂದು ಕಡೆ. ಕೊನೆ ಬಾರಿ ಮುಖಾನು ನೋಡಲು ಸಾಧ್ಯವಾಗಲಿಲ್ಲ ಎನ್ನೋ ಆಕೆಯ ಪರದಾಟ ಅಲ್ಲಿದ್ದ ಎಲ್ಲರಿಗೂ ಅರ್ಥವಾಗಿತ್ತು. ಎಲ್ಲದಕ್ಕೂ ಅರ್ಜುನ್ನೇ ಕಾರಣ ಎಂದು ಅವನ ಕೈ ಬಿಟ್ಟವಳು, ನಿನಗೆ ತಂಗಿ ಬಿಟ್ಟು ಹೋದ್ಲು ಅನ್ನೋ ನೋವಿನಲ್ಲಿ ಈ ಮನೆ ಬಿಟ್ಟೆ. ನಾನು ಎಲ್ಲರಿಂದ ದೂರ ಮಾಡಿದೆ. ನಾನೇನು ದ್ರೋಹ ಮಾಡಿದ್ದೆ ಅರ್ಜುನ್? ನನ್ನ ಕುಟುಂಬವನ್ನು ಕಳ್ಕೊಂಡೆ. ಕೊನೆ ಬಾರಿಗೆ ನನ್ನ ಹೆತ್ತ ತಾಯಿ ಮುಖ ನೋಡಲು ಕೊಳ್ಳಿ ಇಡೋದಕ್ಕೂ ಯೋಗ್ಯತೆ ಇಲ್ಲದ ಶುರುವಾದ ನೋವನ್ನು ಹೇಗೋ ಸಹಿಸಿಕೊಂಡು ನಗುವಿನ ಮುಖವಾಡ ಹೊತ್ತು ಅರ್ಜುನ್, ಈಗ ಫ್ಲೈಟ್ ಇದೆ ಅಲ್ವಾ, ಪ್ಲೀಸ್ ಹೊರಡೋಣ. ಬೇಡ ಅನ್ಬಿಡಿ, ನಂಗೆ ಗೊತ್ತು ಈ ಸಮಯದಲ್ಲಿ ನಾನು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ, ಆದರೂ ಭಯಪಡಲ್ಲ. ಕೈ ತೋರಿಸಿ ದೂರ ತಳ್ಳಿದ್ಲು. ಬೇಡ ಬೇಡ, ಹತ್ರ ಬರಬೇಡ ಎಂದು ಹಲ್ಲು ಕಚ್ಚಿ ನೋವನ್ನು ಅನುಭವಿಸ್ತಾ ರಾಹುಲ್ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ರಾಹುಲ್, ಹೊಟ್ಟೆ ನೋಯ್ತಿದೆ, ಮಗು ಮಗು ಎಂದು ಮೆಲ್ಲ ನೋವಿನಲ್ಲಿ ನುಡಿದವಳ ಮಾತು ಕೇಳಿ ರಾಹುಲ್ ತಡ ಮಾಡ್ತಿದ್ದಂತ ತೋಳ್ನಲ್ಲಿ ಎತ್ಕೊಂಡ. ರಾಹುಲ್ ಕಾರ್ನಲ್ಲಿ ಕೂರಿಸಿ ಎಲ್ಲರನ್ನ ಕರ್ಕೊಂಡು ಹಾಸ್ಪಿಟಲ್ ಕಡೆಗೆ ಡ್ರೈವ್ ಮಾಡಿದ್ದ. ಅರ್ಜುನ್ ನಿಂತಲ್ಲೇ ಕಲ್ಲಾಗಿದ್ದ. ಅವನನ್ನು ಸೂರ್ಯಪ್ಪ ಮತ್ತು ಲಕ್ಷ್ಮಿ ಸಮಾಧಾನ ಮಾಡಿ ಹಾಸ್ಪಿಟಲ್ ಕಡೆಗೆ ಕರ್ಕೊಂಡು ಹೋದರು. ಆರೋಹಿನ ಡಾಕ್ಟರ್ ಕೂಡಲೇ ಲೇಬರ್ ವಾರ್ಡ್ಗೆ ಹಾಕಲು ಒದ್ದಾಡ್ತಾ ಕೂಗ್ತಾ ತುಂಬ ನೋವಿನಲ್ಲಿ ಡಾಕ್ಟರ್ ಆಗ್ತಿಲ್ಲ ಎಂದು ಅಳ್ತಿದ್ದವಳ ಸಮಾಧಾನ ಮಾಡಿ ಅವಳನ್ನು ಸಂಪೂರ್ಣ ಚೆಕಪ್ ಮಾಡಿದ್ರು. ಆರೋಹಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆಂದು ತಿಳಿದ ಡಾಕ್ಟರ್ ಹೊರಗೆ ಬಂದು ಎಲ್ರಿಗೂ ವಿಷಯ ತಿಳಿಸಿ ಫಾರ್ಮ್ ಫಿಲ್ ಮಾಡಿಸಿ ಅರ್ಜುನನ್ನು ಒಳಗೆ ಕರ್ಕೊಂಡು ಹೋದರು. ಅವನಿಗೆ ಕೂಡ ಗೌನ್, ಮುಖದ ಮಾಸ್ಕ್ ಹಾಕಿಸ್ಕೊಂಡು ಒಳಗೆ ಹೋಗಲು ಆರೋಹಿ ಅವನ ಮುಖವನ್ನು ನೋಡಲು ಸಹ ಇಷ್ಟಪಡಲಿಲ್ಲ. ಡಾಕ್ಟರ್, ಪ್ಲೀಸ್ ಇವರನ್ನು ಹೊರಗೆ ಕಳಿಸಿ ಎಂದು ಕೂಗಿದ್ಲು. ಆದರೂ ಡಾಕ್ಟರ್ ಅವಳ ಸಪೋರ್ಟ್ಗೆ ಅರ್ಜುನನ ಪಕ್ಕದಲ್ಲೇ ಇರಲು ಹೇಳಿದ್ಲು. ಆರೋಹಿಯ ನೋವನ್ನು ನೋಡಿ ಅರ್ಜುನ್ ಅಳುತ್ತಾ ಅವಳ ಹಣೆಯನ್ನು ಪ್ರೀತಿಯಿಂದ ಸವರ್ದ. ಕೋಪದಲ್ಲೇ ಕಣ್ಣು ಬಿಟ್ಟವಳನ್ನು ನೋಡಿ ದೂರ ಸರಿದು ನಿಂತಿದ್ದ. 1 ಗಂಟೆ ಸತತ ಪ್ರಯತ್ನದ ನಂತರ ನೋವು ತಡೆಯಲಾರದ ಆರೋಹಿ ಪಕ್ಕದಲ್ಲಿದ್ದವನ ನೋಡಿ ಅರ್ಜುನ್ ಎಂದು ಅರ್ಜುನ್ ಕೈ ಗಟ್ಟಿ ಒತ್ತಿ ಹಿಡಿದ ಆರೋಹಿ ಅಮ್ಮ ಎಂದು ಕೂಗಲು ಅರ್ಜುನ್ಗೆ ಅವಳ ನೋವು ಪಡೋದು ನೋಡಿ ಒಂದೇ ಮಗು ಸಾಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದ. ಹೆಣ್ಣು ಅಂದರೆ ಎಷ್ಟೊಂದು ನೋವು ಪಡಬೇಕಾ ಎಂದು ಅವಳಿಗೆ ತನ್ನ ಕೈಯಲ್ಲಿ ಆದಷ್ಟು ಸಮಾಧಾನ ಮಾಡಿದ್ದ. ತಾನು ಆಕೆಗೆ ಕೊಟ್ಟ ನೋವೆಲ್ಲ ಕಣ್ಮುಂದೆ ಬಂದಿತ್ತು. ಇಂದು ಆ ನೋವೆಲ್ಲ ಸಹಿಸಿ ತನ್ನ ವಂಶಕ್ಕೆ ಜನ್ಮ ಕೊಡ್ತಿರೋ ಆರೋಹಿ ನಿಜಕ್ಕೂ ಗ್ರೇಟ್ ಎಂದು ಅವನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿತ್ತು. ಈ ನೋವೆಲ್ಲ ನೋಡಿದ ಹುಡುಗ ಶ್ವೇತ 2 ಮಕ್ಕಳನ್ನು ಹೇಗೆತ್ತಿದ್ದಾಳೆ ಎಂದು ನೆನೆದು ಕಣ್ಣೀರಾಗಲು ಇನ್ನೊಂದು ಅಳು ಕಿವಿಗೆ ಕೇಳಲು ಅರ್ಜುನ್ಗೆ ಹೃದಯ ಬಡಿತ ಹೆಚ್ಚಾಗಿತ್ತು. ತನ್ನ ಮಗುವಿನ ಮೊದಲ ಅಳುವಿನ ಸದ್ದು ಕೇಳೋ ಭಾಗ್ಯ. ಆರೋಹಿಗೆ ಮಗುಗೆ ಜನ್ಮ ಕೊಟ್ಟ ಕೂಡಲೇ ಸುಸ್ತಿಗೆ ಪ್ರಜ್ಞೆ ತಪ್ಪಿದ್ಲು. ಅವಳ ಹಣೆಯನ್ನು ಸವರುತ್ತಾ ಮಗುವನ್ನು ನೋಡುವ ಸಲುವಾಗಿ ಕಾತರದಿಂದ ಕಾದ ಅರ್ಜುನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಡಾಕ್ಟರ್ ಬಗ್ಗಿ ಅರ್ಜುನ್, ಹೆಣ್ಮಗು ಎನ್ನಲು ಅರ್ಜುನ್ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದಿತ್ತು. ತನ್ನ ಹೆಂಡತಿ ಕೈಗೆ ಚುಂಬಿಸಿ ಅರ್ಜುನ್ ಪ್ರಜ್ಞೆ ತಪ್ಪಿ ಮಲಗಿದವಳ ಹಣೆಗೆ ಕೆನ್ನೆಗೆ ಚುಂಬಿಸಿ
ಆರೋಹಿ, ನೀನು ಗ್ರೇಟ್ ಕಣೆ. ನನ್ನ ವಂಶಕ್ಕೆ ಮುದ್ದಾದ ದೇವತೆಯನ್ನು ಕೊಟ್ಬಿಟ್ಟೆ. ನನ್ನ ಕ್ಷಮಿಸು ಬಂಗಾರ ಎಂದು ಅವಳನ್ನು ಲಘುವಾಗಿ ಅಪ್ಪಿದ. ಮಗುವನ್ನು ಕ್ಲೀನ್ ಮಾಡಿ ಪಿಂಕ್ ಹತ್ತಿಯಂಥ ಬಟ್ಟೆಯಲ್ಲಿ ಸುತ್ತಿ ಹೊರಬಂದ ನರ್ಸ್, ಸರ್ ನಿಮ್ಮ ಮಗಳು ಕಂಗ್ರಾಟ್ಸ್ ಎಂದಾಗ ಅರ್ಜುನ್ ನಡುಗುತ್ತಾ ತನ್ನ ಮುದ್ದು ಮಗಳನ್ನು ಎತ್ಕೊಂಡಿದ್ದ. ನರ್ಸ್ ಮಗುವನ್ನು ಹೇಗೆ ಎತ್ಕೊಳ್ಬೇಕು ಎಂದು ಹೇಳಿಕೊಟ್ರು. ಗುಂಡು ಕೆಂಪುಗೆ ಕಮಲದ ದಳದಂತೆ ಹೊಳಿತಿದ್ದ ಅರ್ಜುನ್ನ ಮಗಳನ್ನು ನೋಡಿ ಅವಳ ಪುಟ್ಟ ಪಾದವನ್ನು ಹಿಡಿದು ತನ್ನ ಕಣ್ಣಿಗೊತ್ಕೊಂಡಿದ್ದ. ಮೊದಲ ಬಾರಿಗೆ ತಂದೆಯಾದ ಖುಷಿಯಲ್ಲಿ ಅವನ ಕಾಲು ಭೂಮಿ ಮೇಲೆ ನಿಲ್ಲಿಲ್ಲ. ಮಗು ಅವನದೇ ರೂಪ ಹೊತ್ತಿದ್ದ ಪುಟ್ಟ ಗೊಂಬೆ ಮರಿಯಾಗಿದ್ಲು. ಮಗುವನ್ನು ಎತ್ಕೊಂಡು ಲೇಬರ್ ವಾರ್ಡಿಂದ ಹೊರಬಂದ ಅರ್ಜುನ್ನ ನೋಡಿ ಪೂರ್ತಿ ಕುಟುಂಬ ಅವನ ಬಳಿಗೆ ಸಂತೋಷದಿಂದ ಓಡ್ ಬಂದಿದ್ರು. ಅರ್ಜುನ್ ತನ್ನ ತಾಯಿ ತಂದೆಯನ್ನು ನೋಡುತ್ತಾ, ಅಪ್ಪಯ್ಯ ಅಮ್ಮ, ನೀವು ನನ್ನ ಈ ಭೂಮಿಗೆ ತಂದಾಗ ಅದೆಷ್ಟು ನೋವುಪಟ್ಟಿದ್ರಿ, ಅದೆಲ್ಲವೂ ನನಗೆ ಇಂದು ಅರ್ಥವಾಯ್ತಮ್ಮ. ನನ್ನ ಮಗಳು ನನ್ನ ದೇವತೆ, ನಿಮ್ಮ ಮೊಮ್ಮಗಳು ಎಂದು ಹೇಳುತ್ತಾ ಕೂಸನ್ನು ಅವರ ಕೈಗೆ ಕೊಟ್ಟು ಕಾಲಿಗೆ ಎರಗಿದ್ದ. ಅಜ್ಜ ಅಜ್ಜಿ ಕೈಯನ್ನು ಪುಟ್ಟ ಗೊಂಬೆ ಹಿಡಿಯಲು ಪಿಳಿ ಕಣ್ಬಿಟ್ಟು ನೋಡ್ತು. ಎಲ್ಲರೂ ಮಗುವನ್ನು ನೋಡಿ ಸಂತಸಪಟ್ಟರು. ನೀಲಮ್ಮ ಮತ್ತು ಚಂದ್ರಪ್ಪ ಕೈಗೆ ಮಗುವನ್ನು ಕೊಟ್ಟ. ಲಕ್ಷ್ಮಿ ಮತ್ತು ಸೂರ್ಯಪ್ಪ ನಿಮ್ಮರಿ ಮೊಮ್ಮಗಳು ಎಂದಿದ್ರು. ಸೂರ್ಯಪ್ಪನ ಕಣ್ಣು ತುಂಬಿ ಹರಿಯಲು ಧರ್ಮಯ್ಯ ಅವರ ಕಣ್ಣನ್ನು ಒರೆಸಿದ್ದ. ಲೋ ಯಾಕ್ಲಾ ಮಗ ಹಿಂಗಳ್ತಿದ್ಯಾ? ನೋಡೋ, ನಮ್ಮನೆಗೆ ನಮ್ಮ ಪುಟ್ಟ ಮಹಾಲಕ್ಷ್ಮಿ ಬಂದಿದ್ದಾಳೆ, ನೀನೀಗತ್ರೆ ಹೇಗ್ ಮಗ ಎಂದಾಗ ಸೂರ್ಯಪ್ಪ ಬರ್ತಿದ್ದ ದುಃಖವನ್ನು ನುಂಗ್ಕೊಂಡ್ರು. ಅಪ್ಪಯ್ಯ, ನಮ್ಮ ಶ್ವೇತಾನ, ನಮ್ಮ ತುಳಸಿ ಹೀಗೆ ನನ್ನ ಕೈಗೆ ಇಟ್ಟಿದ್ದು ಕಣಪ್ಪಯ್ಯ. ಇಂದು ಮತ್ತೆ ನನ್ನ ಮೊಮ್ಮಗಳನ್ನು ನನ್ನ ಮಗ ಕೈಗಿಟ್ಟವನೆ. ಈ ಪುಟ್ಟ ದೇವತೆಯನ್ನು ಬಂಗಾರದ ಕಳಶದ ಹಾಗೆ ಜೋಪಾನ ಮಾಡ್ತೀನಿ ಕಣಪ್ಪಯ್ಯ. ನನ್ನ ಪುಟ್ಟ ಕೂಸು ಈ ಅರ್ಜುನ್ ಈ ಮನೆ ಸೇರಬೇಕು. ಆ 2 ಮೊಮ್ಮಕ್ಕಳನ್ನು ನೋಡ್ಬೇಕಪ್ಪಯ್ಯ ಎಂದವನ ಬಿಗಿದಪ್ಪಿದ ಧರ್ಮಯ್ಯ ಮೊಮ್ಮಗಳು ಶ್ವೇತಾಳನ್ನು ನೆನೆಯುತ್ತಾ ಮನಸ್ಸಲ್ಲೇ, ಕೂಸೆ ಬೇಗ ಬಂದ್ಬಿಡವ್ವ ಅಂದಿದ್ರು. ಈತ ತಮ್ಮ ಮಗನಿಗೆ ಸಮಾಧಾನ ಮಾಡುತ್ತಾ, ಲೋ ಮಗ, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕಣ್ಮಗ, ಅಷ್ಟು ಸುಲಭಕ್ಕೆ ದೇವರು ವರ ಕೊಡಕ್ಕಿಲ್ಲ. ನನ್ನ ಮುದ್ದು ತಾಯವ್ವ ಬಂದವಳೆ, ಇನ್ನು ಆ ನಮ್ಮ ಮನೆ ಮಗಳು ಬರ್ತಾಳೆ. ಈಗ ನಮ್ಮ ಪದ್ಮ ಬಂದಿಲ್ವಾ, ಹಾಗೆ ಶ್ವೇತಾ ಕೂಡ ಕಣ್ಮಗ, ಈಗಲಾದರೂ ನಗೋ ಸೂರ್ಯ ಎಂದು ಪುಟ್ಟ ಮಗುವನ್ನು ಧರ್ಮಯ್ಯ ಅತ್ಯಂತ ಜೋಪಾನವಾಗಿ ಹಿಡ್ಕೊಂಡ್ರು. ಹೆಂಡತಿ ನೀಲಮ್ಮ ಮಡಲಿಗೆ ಹಾಕಿದ್ರು. ತನ್ನ ಹೆಂಡತಿಯ ಮುಂದೆ ತಾವು ಮುತ್ತಾತ ಆದ ಒಣಜಂಬ ತೋರುತ್ತಾ ಕಾಲೆಳೆದ್ರು. ತಮ್ಮ ಮೀಸೆ ತಿರುವುತ್ತಾ, ಅಲ್ಲೇ ಮುದುಕಿ ಎಂದು ಕೆಣಕಲು ನೀಲಮ್ಮನವರು ಕೆಂಪು ಕಣ್ಬಿಟ್ಟಿದ್ರು. ಲೋ ಮುದ್ಕ, ಇದೇ ನಿಂಗೆ ಫೈನಲ್ ವಾರ್ನಿಂಗ್, ಇನ್ನು ಮ್ಯಾಕೆ ಮುದುಕಿ ಗಿದ್ಕಿ ಅಂದರೆ ಕುಟ್ಟಿ ಪುಡಿ ಮಾಡಿಬಿಡ್ತೀನಿ ಎಂದು ತಮಗೆ ತಿಳಿದ ಹಾಗೆ ಇಂಗ್ಲೀಷಲ್ಲೇ ಗದರಿದ್ರು. ನೋಡು ಬಂಗಾರ, ನಿಮ್ಮ ತಾತ ಎಂದು ಇನ್ನು ಈ ಭೂಮಿಗೆ ಕಾಲಿಟ್ಟ ಪುಟ್ಟ ಕೂಸಿನ ಬಳಿಯಲ್ಲಿ ಪುರಾಣ ಹೇಳ್ತಿದ್ದ ಅಜ್ಜಿಯನ್ನು ನೋಡಿ ಅರ್ಜುನ್ ಕೂಸು ಆಕಳಿಸಿತ್ತು. ತನ್ನ ಪುಟ್ಟ ನಾಲಿಗೆಯನ್ನು ಹೊರ ಹಾಕಿ ನೀಲಮ್ಮನವರ ಸ್ವರಕ್ಕೋ ಇಲ್ಲ ಹೊಟ್ಟೆ ಹಸಿವಿಗೋ ಪುಟ್ಟ ಆರೋಹಿ ಜೋರಾಗಳಲು ಶುರು ಮಾಡಿದ್ಲು. ಧರ್ಮಯ್ಯ ಮಗಿನ ಸಮಾಧಾನ ಮಾಡುತ್ತಾ, ಅಲ್ಲೇ ಮುದುಕಿ, ನೋಡು ನನ್ನ ಮೊಮ್ಮಗಳಿಗೆ ನಾನೇ ಇಷ್ಟ ಅಲ್ವಾ ಕೂಸೆ, ಬಾ ಈಗ ಬಿದ್ದೋಗೋ ಮುದುಕಿ ಸಹವಾಸ ನಮ್ಗ್ಯಾಕೆ ಎಂದು ಮಗುವನ್ನು ಎತ್ಕೊಳ್ಳಲು ಕೈ ಚಾಚಿದಾಗ ನೀಲಮ್ಮನವರು ಪಾಪುವನ್ನು ಧರ್ಮಯ್ಯನಿಗೆ ಕೊಡದೆ ತಮ್ಮ ಎದೆಗೆ ಅತಿ ಜೋಪಾನದಿಂದ ಅಪ್ಕೊಂಡು ಬೆನ್ನು ನೇವರಿಸಲು ಪಾಪು ಅಳೋದು ನಿಲ್ಲಿಸಿ ತನ್ನ ಎಳೆ ತುಟಿಯನ್ನು ತನ್ನ ನಾಲಿಗೆಯಿಂದ ಚಪ್ಪರಿಸುತ್ತಾ ಕುಸುಕುಸು ಮಾಡಿತ್ತು. ಮಗುವನ್ನು ಅರ್ಜುನ ಕೈ ಕೊಟ್ಟ ನೀಲಮ್ಮ, ಕೂಸೆ ತಗೋ, ನಮ್ಮ ಪುಟ್ಟ ಲಕ್ಷ್ಮಿಗೆ ಹಸಿವಾಗಿದೆ, ಹೋಗೋ ಬೇಗ, ಈ ಮುದುಕ ನಾನು ವಿಚಾರಿಸ್ಕೊಳ್ತೀನಿ ಎನ್ನಲು ಎಲ್ಲೂ ಜೋರಾಗಿ ಸಂಭ್ರಮದಲ್ಲಿ ನಕ್ಕಿದ್ರು. ನರ್ಸ್ ಬಂದು, ಇದೇನು ಫಿಶ್ ಮಾರ್ಕೆಟಾ, ಹಾಸ್ಪಿಟಲ್ಲಾ, ಏನಂದ್ಕೊಂಡಿದ್ದೀರಾ, ಎಲ್ಲರೂ ಹೊರಗೋಗಿ. ಸರ್, ನೀವು ಮಗುನ ಕೊಡಿ, ತಾಯಿಗೆ ಪ್ರಜ್ಞೆ ಬಂದಿದೆ, ಹಾಲು ಕುಡಿಸ್ಲಿ. ನೀವಿಬ್ಬರು ಮುದುಕಿ ಮೊದಲು ಯಾರು ಮುದುಕರಾಗಿದ್ದೀರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ, ನಂತರ ಹೊರಗಡೆ ಹೋಗಿ ಜಗಳ ಆಡಬೇಡಿ
ಎಂದು ನಗುತ್ತಾ ಮಗುವನ್ನು ಅರ್ಜುನಿಂದ ಪಡೆದ್ಲು. ಎಲ್ಲರೂ ನರ್ಸ್ ಮಾತಿಗೆ ಒಳಗೊಳಗೆ ನಗುತ್ತಾ ಅಲ್ಲಿಂದ ಹೊರ ನಡೆದ್ರು. ಅರ್ಜುನ್ ನರ್ಸ್ ಹತ್ರ ಸಿಸ್ಟರ್ ನಾನು ಒಳಗೆ ಬರ್ಬೋದಾ ಎನ್ನಲು ಮತ್ತೆ ನರ್ಸ್ಗೆ ಕೋಪ ಬಂದಿತ್ತು. ಸರ್ ಇನ್ನು ಬೇಬಿ ಮತ್ತು ತಾಯಿಗೆ ಸ್ವಲ್ಪ ರೆಸ್ಟ್ ಬೇಕು, ಇನ್ನು 3 hours ಆಮೇಲೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಈಗ ಮಗು ತಾಯಿಯನ್ನು ನೋಡಲಿ, ತಾಯಿ ಈ ಪುಟ್ಟ ಮಗಳನ್ನು ನೋಡಲಿ, ಆಮೇಲೆ ತಾನೇ ಕರೆಯುವೆ ಎಂದು ಅವನಿಂದ ಮಗುವನ್ನು ಪಡೆದು ಒಳ ಕರ್ಕೊಂಡು ಹೋದ್ಲು. ತಾಯಿ ಮಗುಗೆ ಹಾಲು ಕುಡಿಸ್ಲಿ ಎಂದು ನರ್ಸ್ ಆ ರೀತಿ ಹೇಳಿದ್ದು ಅರ್ಜುನ್ಗೆ ತಿಳಿದ್ರೂ ಕೋಪ ಬಂದಿತ್ತು. ತನ್ನ ಹೆಂಡತಿಯನ್ನು ನೋಡಬೇಕು, ಮಾತಾಡಬೇಕು ಎಂದು ತುದಿಗಾಲಲ್ಲಿ ನಿಂತಿದ್ದ. ನಾರ್ಮಲ್ ಆಗಿ ಮಗುಗೆ ಜನ್ಮ ಕೊಟ್ಟಿದ್ರು ಆ ತಾಳಲಾರದ ಪ್ರಸವ ವೇದನೆಯನ್ನು ಅನುಭವಿಸಿ ತುಂಬ ಕಷ್ಟಪಟ್ಟು ಆರೋಹಿ ಪುಟ್ಟ ಕಂದಳನ್ನು ಭೂಮಿಗೆ ತಂದಿದ್ಲು. ಅವಳ ಕೈ ಹಿಡಿದು ಅವಳ ನೋವು ಸಹಿಸದೆ ಅವಳ ಕಷ್ಟ ತಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಳುತ್ತಿದ್ದ ಅರ್ಜುನ್ ನೆನಪಾಗಲು ಆರೋಹಿಗೆ ತನ್ನ ಜೊತೆಗೆ ನಿಂತಿದ್ದ ತನ್ನ ಗಂಡನ ಪ್ರೀತಿಗೆ ಕಣ್ತುಂಬಿ ಬಂತು. ಹಾಗೆ ತನ್ನ ತಾಯಿ ನೆನಪಾಗಲು ಅರ್ಜುನ್ ಮೇಲೆ ಕೋಪ ಕೂಡ ಉಕ್ಕಿತ್ತು. ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಿ ಆಕೆ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾಳೆ, ರೆಸ್ಟ್ ಬೇಕು ಎಂದು ತಿಳಿದು ನಗ್ತಾ ಆರೋಹಿ ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ನಿಮ್ಮ ಮಗು ಮುದ್ದಾಗಿದೆ, ಈಗ ನರ್ಸ್ ನಿಮ್ಮ ಮಗುವನ್ನು ಕರ್ಕೊಂಡು ಬರ್ತಾರೆ ಎಂದು ಹೊರ ನಡೆದಿದ್ರು. ನರ್ಸ್ ಪುಟ್ಟ ಮಗುವನ್ನು ಆರೋಹಿ ಹತ್ರ ತಂದು ಕೊಡಲು ತನ್ನ ಮಗುವನ್ನು ತನ್ನೊಡಲ ದೇವತೆಯನ್ನು ನೋಡೋ ಅವಸರದಲ್ಲಿ ಕಷ್ಟಪಟ್ಟು ಹೇಳ್ತಿದ್ದವಳಿಗೆ ಹೆಲ್ಪ್ ಆಗಲು ಅವಳ ಬೆಡ್ಡನ್ನು ಮೇಲೆ ಮಾಡಿದ್ಲು. ಸ್ವಿಂಗ್ ಸಹಾಯದಿಂದ ಆಕೆ ಕುಳಿತ ಸ್ಥಿತಿಗೆ ಬಂದರೂ ಹೊಟ್ಟೆಯಲ್ಲಿ ಹೇಳಲಾಗದ ವೇದನೆ. ಆದರೂ ಎಲ್ಲವನ್ನ ಸಹಿಸಿ ಕಣ್ತುಂಬಿಕೊಂಡು ತನ್ನ ಕೂಸನ್ನು ಎತ್ತಿಕೊಳ್ಳಲು ಕೈ ಚಾಚಿದ್ಲು. ನರ್ಸ್ ಪಾಪುವನ್ನು ಅವಳ ಮಡಿಲಿಗೆ ಕೊಡುತ್ತಾ ಮೇಡಮ್ ಹೀಗೆ ಹಾಲು ಕುಡಿಸಿ, ಏನೇ ಬೇಕಾದರೂ ಇಲ್ಲಿ ಬೆಲ್ ಬಟನ್ ಎತ್ತಿ ಒತ್ತಿ ಆರಾಮಾಗಿ ಹಾಲು ಕುಡಿಸಿ, ನಂತರ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರ ನಡೆದಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.